ಕಡಲ ತಡಿಯಲ್ಲಿ ದಸರಾ ದಾಂಡಿಯಾ ದಂಗಲ್ ಭುಗಿಲೆದ್ದಿದೆ. ದಾಂಡಿಯಾ ಹೆಸರಿನಲ್ಲಿ ಅಸಭ್ಯ ನೃತ್ಯವನ್ನ ನಡೆಸಲಾಗ್ತಾ ಇದೆಯಂತೆ. ಹಿಂದೂ ಸಂಘಟನೆಗಳ ಸಮರ ಸಾರಿದೆ. ಹಾಗಾದ್ರೆ ಏನಿದು ದಾಂಡಿಯಾ ಕಿರೀಕ್? ಎಲ್ಲಿದೆ ನೋಡಿ ಡೀಟೇಲ್ಸ್. ತಾರಕಕ್ಕೇರಿದ ದಸರಾ ದಾಂಡಿಯಾ ದಂಗಲ್. ಅಸಭ್ಯ ನೃತ್ಯಕ್ಕೆ ಹಿಂದೂ ಸಂಘಟನೆಗಳ ಸಮರ. ಕರುನಾಡಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಮಂಗಳೂರು ದಸರಾಗೆ ಕೌಂಟ್ ಡೌನ್ ಶುರುವಾಗಿದೆ. ಆದರೆ ಈ ಬಾರಿ ಕರಾವಳಿಯಲ್ಲಿ ಸಾಂಪ್ರದಾಯಿಕ ದಾಂಡಿಯಾ ನೃತ್ಯ ವಿರೋಧದ ಕಿಚ್ಚು ಹಚ್ಚಿಸಿದೆ. ದಸರಾ ವೇಳೆ ಉತ್ತರ ಭಾರತದ ದಾಂಡಿಯಾ ನೃತ್ಯವನ್ನ ಕರ್ನಾಟಕದ ಹಲವೆಡೆ ಆಯೋಜಿಸುತ್ತಾರೆ. ಸಾಂಪ್ರದಾಯಿಕವಾಗಿ ದಾಂಡಿಯಾ ನೃತ್ಯ ನಡೆಸಲಾಗುತ್ತೆ. ಆದರೆ ಮಂಗಳೂರಿನ ಕೆಲವೆಡೆ ದಾಂಡಿಯಾ ಹೆಸರಿನಲ್ಲಿ ಅಸಭ್ಯ ನೃತ್ಯ ನಡೆಸಲಾಗುತ್ತಂತೆ. ಮಾಲ್, ಹೋಟೆಲ್ಗಳಲ್ಲಿ ಮದ್ಯ ಸೇವಿಸಿ ದಾಂಡಿಯಾ ಹೆಸರಲ್ಲಿ ಮೋಜು ಮಸ್ತಿ ಮಾಡಲಾಗುತ್ತೆ ಎನ್ನುವ ಗುಮಾನಿ ಇದೆ. ಇದಕ್ಕೆಲ್ಲ ಕಡಿವಾಣ ಹಾಕುವಂತೆ ಹಿಂದೂ ಸಂಘಟನೆ ಸಮರ ಸಾರಿದೆ. ಓಪನ್ ಗ್ರೌಂಡಲ್ಲಿ, ಪಬ್ಬಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶ ಕೊಟ್ಟು ಟಿಕೆಟ್ ಮಾಡಿ ಆ ಥರ ಎಲ್ಲರನ್ನೂ ನಮ್ಮ ಯುವಕ ಯುವತಿಯರನ್ನು ಆಕರ್ಷಿಸುವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಲವ್ ಜಿಹಾದ್ ಕೆಲವು ವಿಷಯಗಳು ನಡೀತಾ ಉಂಟು. ಮತ್ತು ಡ್ರಗ್ಸ್, ಗಾಂಜಾ ಅಂಥ ವಿಷಯಗಳೆಲ್ಲ ಆಗಬಾರ್ದು ಅಂತ ನಾವು ಈ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ವಿರೋಧದ ನಡುವೆಯೇ ಹೋಟೆಲ್ ಒಂದರಲ್ಲಿ ದಾಂಡಿಯಾ ನೈಟ್ ಮಾಡಲಾಗುತ್ತಿದೆ. ಸಾಂಪ್ರದಾಯಿಕ ನೃತ್ಯವನ್ನ ಕಮರ್ಷಿಯಲ್ ಮಾಡೋದು ಎಷ್ಟು ಸರಿ ಎನ್ನುವ ಪ್ರಶ್ನೆ ಎದ್ದಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಹಾಗಾದ್ರೆ ದಸರಾ ಉತ್ಸವ ಹೇಗಿರುತ್ತೆ? ನೀವು ನಾಡ ಹಬ್ಬವನ್ನ ನೋಡಬೇಕಾದ್ರೆ ಏನ್ ಮಾಡಬೇಕು? ಆ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ಮೈಸೂರು ದಸರಾ ಧಾರ್ಮಿಕ ಪೂಜೆ, ಜಗಮಗಿಸೋ ಅರಮನೆ, ಖಾಸಗಿ ದರ್ಬಾರ್, ಜಂಬೂ ಸವಾರಿ. ಅಬ್ಬಬ್ಬ, ದಸರಾವನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಿಜಕ್ಕೂ 2 ಕಣ್ಣು ಸಾಕಾಗೋದಿಲ್ಲ. ನಾಡ ಹಬ್ಬ ದಸರಾಗೆ ಕೌಂಟ್ ಡೌನ್ ಶುರು. ಬ್ರಾಹ್ಮಿ ಮುಹೂರ್ತದಲ್ಲಿ ಉತ್ಸವಕ್ಕೆ ಚಾಲನೆ. ಇವತ್ತು ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಅದ್ದೂರಿ ಚಾಲನೆ ಸಿಗಲಿದೆ. ಚಾಮುಂಡಿ ಬೆಟ್ಟದಲ್ಲಿ ಸರ್ಕಾರದಿಂದ ಅಧಿಕೃತವಾಗಿ ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತೆ. ಈ ಬಾರಿಯ ದಸರಾವನ್ನ ಸಾಹಿತಿ ಹಂಪ ನಾಗರಾಜಯ್ಯ ಉದ್ಘಾಟನೆ ಮಾಡಲಿದ್ದಾರೆ. ನವರಾತ್ರಿ ಹಬ್ಬದ ಶುಭಾಶಯಗಳು. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನವರಾತ್ರಿ ಅಂತಕ್ಕಂಥದ್ದು ಭಾಳ ವಿಶೇಷವಾದ ಒಂದು ಸಂಗತಿ. ಅದು ನಾಡಿನ ದೇವತೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಆಗಿರೋದು ಇತಿಹಾಸ ಪ್ರಸಿದ್ಧವಾಗಿರೋದು ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಎಂದಿನಂತೆ ಮಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಹಾಗೂ ವಿಶೇಷವಾಗಿ ಹಂಸವಾಹಿನಿ ಅಲಂಕಾರ ಆಗಿದ್ದು ನಾಳಿನ ಪೂಜೆ ಆರಂಭ ಆಗಿರ್ತಕ್ಕಂಥದ್ದು. ನವರಾತ್ರಿ ಅಂತಕ್ಕಂಥದ್ದು 4 ನವರಾತ್ರಿ ಇರ್ತಕ್ಕಂಥದ್ದು. ಚೈತ್ರ ಮಾಸದಲ್ಲಿ ಬರ್ತಕ್ಕಂಥ ವಸಂತ ನವರಾತ್ರಿ ಹಾಗೂ ಆಷಾಢ ಮಾಸದಲ್ಲಿ ಬರ್ತಕ್ಕಂಥದ್ದು ಗ್ರೀಷ್ಮ ನವರಾತ್ರಿ, ಶರತ್ಕಾಲ ಆಯಾಮ ಪೂಜೆ ಹೇಳ್ತಾನೆ, ಶರತ್ಕಾಲದಲ್ಲಿ ಬಂದ ಶರದ್ ನವರಾತ್ರಿ ಹಾಗೂ ಮಾಘ ಮಾಸದಲ್ಲಿ ಬರ್ತಕ್ಕಂಥದ್ದು ಮಾಘ ನವರಾತ್ರಿ ಅಂತ ಹೇಳಿದ್ದಾನೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿವಿಧ ಅಭಿಷೇಕಗಳನ್ನ ಮಾಡಿ ಪೂಜೆ ಮಾಡಲಾಗುತ್ತೆ. 9:15ರಿಂದ 9:45ರಲ್ಲಿ ಸಲ್ಲುವ ಶುಭ ಲಗ್ನದಲ್ಲಿ ಬೆಳ್ಳಿ ರಥದಲ್ಲಿ ಕೂತಿರುವ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಲಾಗುತ್ತೆ. ದಸರಾ ಕಾರ್ಯಕ್ರಮದ ಪಟ್ಟಿ ಹೇಗೆಲ್ಲ ಇದೆ ಅಂತ ನೋಡೋದಾದ್ರೆ, ಬೆಳಗ್ಗೆ ನೆರವೇರಲಿದೆ ಎಣ್ಣೆ ಶಾಸ್ತ್ರ ಕಾರ್ಯ. ಬೆಳಗ್ಗೆ 5:45ರಿಂದ 6:10 ಒಳಗೆ ಸಿಂಹಾಸನಕ್ಕೆ ಸಿಂಹದ ಮುಖವನ್ನ ಜೋಡಣೆ ಮಾಡಲಾಗುತ್ತೆ. ಬೆಳಗ್ಗೆ 7:45ರಿಂದ 8:45 ಒಳಗೆ ಯದುವೀರ್ಗೆ ಕಂಕಣ ಧಾರಣೆ. ಚಾಮುಂಡಿ ತೊಟ್ಟಿಯಲ್ಲಿ ಮಹಾರಾಜ ಯದುವೀರ್ಗೆ ಕಂಕಣ ಧಾರಣೆ. ಬೆಳಗ್ಗೆ 10:30ಕ್ಕೆ ಸವಾರಿ ತೊಟ್ಟಿಗೆ ಪಟ್ಟದ ಆನೆ, ಕುದುರೆ, ಹಸುಗಳ ಎಂಟ್ರಿ. ಬೆಳಗ್ಗೆ 11ಕ್ಕೆ ಕಳಸ ಪೂಜೆ ಮತ್ತು ಸಿಂಹಾಸನ ಪೂಜೆ ನೆರವೇರುತ್ತೆ. ಬೆಳಗ್ಗೆ 11:35ರಿಂದ 12:05ಕ್ಕೆ ಸಿಂಹಾಸನಾರೋಹಣದ ಮೂಲಕ ಖಾಸಗಿ ದರ್ಬಾರ್. ಮಧ್ಯಾಹ್ನ 1:05ರಿಂದ 1:30ಕ್ಕೆ ಚಾಮುಂಡಿ ತೊಟ್ಟಿಯಿಂದ ಕನ್ನಡಿ ತೊಟ್ಟಿಗೆ ಮೂರ್ತಿ ಶಿಫ್ಟ್. ಅಕ್ಟೋಬರ್ 9ರ ಬುಧವಾರ ಬೆಳಗ್ಗೆ 10:05ರಿಂದ 10:35ಕ್ಕೆ ಸರಸ್ವತಿಯ ಪೂಜೆ. ಅಕ್ಟೋಬರ್ 10ರ ರಾತ್ರಿ ಖಾಸಗಿ ದರ್ಬಾರ್ ಬಳಿಕ ಕನ್ನಡಿ ತೊಟ್ಟಿಯಲ್ಲಿ ಪೂಜೆ. ಅಕ್ಟೋಬರ್ 11ರ ಶುಕ್ರವಾರ ದುರ್ಗಾಷ್ಟಮಿಯ ವಿಧಿಗಳು ನಡೆಯಲಿದೆ. ಬೆಳಗ್ಗೆ 6 ಗಂಟೆಗೆ ಚಾಮುಂಡಿ ತೊಟ್ಟಿಯಲ್ಲಿ ಚಂಡಿ ಹೋಮ. ಅಕ್ಟೋಬರ್ 12ರ ಶನಿವಾರ ವಿಜಯದಶಮಿಯ ಪೂಜಾ ಕೈಂಕರ್ಯ. ವಿಜಯ ಯಾತ್ರೆ ಮುಗಿದ ಬಳಿಕ ಚಾಮುಂಡಿ ತೊಟ್ಟಿಗೆ ಮೂರ್ತಿಯನ್ನ ಶಿಫ್ಟ್ ಮಾಡಲಾಗುತ್ತೆ.
ಖಂಡಿತ ನಾವು ಎಲ್ಲ ಜಿಲ್ಲಾಡಳಿತ ಆಗಿರ್ಬೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಉಸ್ತುವಾರಿ ಸಚಿವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಸಕಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಈ ಬಾರಿ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಬಟ್ ಅರ್ಥಪೂರ್ಣವಾಗಿ ದಸರಾವನ್ನು ಆಚರಿಸ್ತೇವೆ. ಈ ದಸರಾ ಕಾರ್ಯಕ್ರಮ ನಾಡ ಹಬ್ಬದಲ್ಲಿ ತಾವೆಲ್ಲರೂ ಬಂದು ಪಾಲ್ಗೊಳ್ಳಬೇಕಾಗಿ ಈ ಮುಖಾಂತರ ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರಿಗೂ ಸಹ ಆಹ್ವಾನಿಸುತ್ತೇನೆ. ಚಾಮುಂಡಿ ತಾಯಿಗೆ ಸಾಹಿತಿ ಹಂಪ ನಾಗರಾಜಯ್ಯ ಪುಷ್ಪಾರ್ಚನೆ ಮಾಡಿದ ಬಳಿಕ ದಸರಾಗೆ ಅಧಿಕೃತ ಚಾಲನೆ ಸಿಗುತ್ತೆ. ಬಳಿಕ ಚಲನಚಿತ್ರೋತ್ಸವ, ಆಹಾರ ಮೇಳ, ಫಲಪುಷ್ಪ ಪ್ರದರ್ಶನ, ದಸರಾ ಕುಸ್ತಿ, ದಸರಾ ಸಿಎಂ ಕಪ್, ಪುಸ್ತಕ ಮೇಳ, ವಸ್ತು ಪ್ರದರ್ಶನ, ವಿದ್ಯುತ್ ದೀಪಾಲಂಕಾರಕ್ಕೆ ಸಿಎಂ ಹಾಗೂ ಸಚಿವರು ಚಾಲನೆ ನೀಡಿದ್ದಾರೆ. ಮೈಸೂರು ದಸರಾ ಈ ಬಾರಿ ವಿಶೇಷತೆಯಿಂದ ಕೂಡಿದ್ದು 10 ದಿನಗಳ ಕಾಲ ಸಾಂಸ್ಕೃತಿಕ ನಗರಿ ಮೈಸೂರು ಜಗಮಗಿಸಲಿದೆ. ಸಚಿನ್ ಜೊತೆ ವಿನೋದ್ ಪಡವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮನೆ ಕಾಯೋಕೆ ಸಿಸಿ ಕ್ಯಾಮೆರಾ ಹಾಕ್ಸೋದು ಕಾಮನ್. ಆದ್ರೆ ಇಲ್ಲಿ ಕುರಿ, ಮೇಕೆ, ಎಮ್ಮೆ ಕಾಯೋಕೆ ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ. ಶಾಕ್ ಆಗಬೇಡಿ, ಈ ಸ್ಟೋರಿ ನೋಡಿ. ಎಲ್ಲಿ ನೋಡಿದ್ರು ಸಿಸಿ ಕ್ಯಾಮೆರಾ, ಪ್ರತಿ ದಾರಿಯಲ್ಲೂ ಕ್ಯಾಮೆರಾಗಳ ಕಣ್ಗಾವಲು. ಈ 3ನೇ ಕಣ್ಣಿನ ಹಿಂದೆ ಒಂದು ಕಳ್ಳತನದ ಸ್ಟೋರಿ ಇದೆ. ಇದು ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ಗ್ರಾಮ. ಅದ್ಯಾಕೋ ಏನೋ ಮಾಯಕೊಂಡದಲ್ಲಿ ಕಳ್ಳರ ಕಾಟ ವಿಪರೀತ ಆಗಿತ್ತು. 10,000 ಜನಸಂಖ್ಯೆ ಇರೋ ಈ ಊರಲ್ಲಿ ಸಾಕು ಪ್ರಾಣಿಗಳೇ ಮಂಗಮಯವಾಗ್ತಿದ್ವು. ನೋಡ್ತಿದ್ದಂತೆ ಮನೆ ಮುಂದೆ ಇದ್ದ ಹಸು, ಎಮ್ಮೆ, ಕುರಿ, ಮೇಕೆಗಳು ಕಳ್ಳತನವಾಗಿದ್ವು. ಕಳ್ಳರ ಕಾಟಕ್ಕೆ ರೋಸಿ ಹೋದ ಜನರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ಆದರೆ ಯಾವುದೇ ಪ್ರಯೋಜನ ಆಗದ ಕಾರಣ ಗ್ರಾಮಸ್ಥರೆಲ್ಲ ಸೇರಿ ಇಡೀ ಊರಿಗೆ ಸಿಸಿ ಕ್ಯಾಮೆರಾ ಹಾಕಿಸಿಬಿಟ್ಟಿದ್ದಾರೆ. 84,000 ಖರ್ಚು ಮಾಡಿ ಇಡೀ ಗ್ರಾಮದಲ್ಲಿ 8ರಿಂದ 10 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. 3ನೇ ಕಣ್ಣು ತೆರೆದಾಗ ಸ್ವಲ್ಪ ಮಟ್ಟಿಗೆ ಕಳ್ಳತನ ಕಡಿಮೆ ಆಗಿದೆಯಂತೆ. ಟ್ವಿಸ್ಟ್ ಏನಪ್ಪ ಅಂದರೆ ಸಿಸಿ ಕ್ಯಾಮೆರಾ ಹಾಕುತ್ತಿದ್ದಂತೆ ಕಳ್ಳರು ಜಾಗವನ್ನೇ ಬದಲಿಸಿ ಬಿಟ್ಟಿದ್ದಾರೆ. ಗ್ರಾಮದಲ್ಲಿ ಕಳ್ಳತನ ಮಾಡುತ್ತಿದ್ದವರು ಈಗ ಜಮೀನಿಗೆ ಶಿಫ್ಟ್ ಆಗಿದ್ದಾರೆ. ಇದೇ ಊರಲ್ಲಿ ಎಲ್ಲ ಭಾಳ ಜೋರಾಗೆ ತಗೊಂಡೋಗಿದ್ದಾರೆ ಅಂದರೆ ಅವರು ಸಿಸಿ ಕ್ಯಾಮ್ರಾ ಎಲ್ಲದು ಇದ್ರೂ 2 ಕುರಿ ಕಾಂಪೌಂಡ್ ಹಾರಿ ತಗೊಂಡೋಗಿ 2 ದಿನಕ್ಕೆ ಇನ್ನೊಂದು ಕುರಿ ತಗೊಂಡೋರು. ಒಂದೇ ವಾರದಲ್ಲಿ ಹಿಂಗೆ ಈ ಥರ ಕುರಿ ಹೋದ್ವು. ಭಾಳ ಕಳ್ತನ ಆಕ್ಕವೆ ಹಂಗೆ ಅಂದಾಗ ಅವರು ಸಿಸಿ ಕ್ಯಾಮ್ರಾ ಹಾಕಿದ್ದಾರೆ ಅಂದರೆ ರೋಡಲ್ಲೆಲ್ಲ ಹಾಕಿದ್ದಾರೆ. ಆಯಾ ಕಟ್ಟಿನ ಜಾಗದಲ್ಲಿ ಏನು ಹಾಕಿಲ್ಲ ಅವರು. ಗ್ರಾಮಸ್ಥರು ಚಾಪೆ ಕೆಳಗೆ ನುಗ್ಗಿದ್ರೆ ಈ ಕಳ್ಳರು ರಂಗೋಲಿ ಕೆಳಗೆ ನುಗ್ಗಿದ್ದಾರೆ. ಈ ಕದಿಮರಿಗೆ ಕಾಕಿ ಅದ್ಯಾವಾಗ ಬ್ರೇಕ್ ಹಾಕುತ್ತೋ ಏನೋ. ವಿಠಲ್ ಕ್ಯಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.